ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಮನಗಳು ಅರಳುವ ಸಮಯ ಕಥಾ ಸರಣಿಯ 6ನೇ ಭಾಗವನ್ನು ನಾವು ಇವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಹೋಟೆಲ್ನ ಕಾನ್ಫರೆನ್ಸ್ ಹಾಲ್ನಲ್ಲಿ ರಾಜ್ ಗ್ರೂಪ್ ಆಫ್ ಕಂಪನೀಸ್ನ ಮೆಂಬರ್ಸ್ ಆದಿತ್ಯನಿಗಾಗಿ ಕಾಯುತ್ತಿದ್ದರು. ಲಿಫ್ಟ್ ಬಳಿ ನಡೆದ ಆ ಸ್ವೀಟ್ ಮೂಮೆಂಟ್ ಆದಿತ್ಯನನ್ನು ತುಸು ಗೊಂದಲಕ್ಕೆ ಈಡು ಮಾಡಿತ್ತು. ಅದೇ ಗುಂಗು ಅವನ ಮನಪಟಲದ ತುಂಬೆಲ್ಲ ತುಂಬಿ ಹೋಗಿತ್ತು. ಅದಕ್ಕಾಗಿಯೇ ಅವನು 10 ನಿಮಿಷ ತಡವಾಗಿ ಆ ಮೀಟಿಂಗಿಗೆ ಬಂದಿದ್ದ. ಅವನು ಕಾನ್ಫರೆನ್ಸ್ ಹಾಲ್ಗೆ ಪ್ರವೇಶಿಸಿದ ತಕ್ಷಣ ಎಲ್ಲರೂ ಈಗಾಗಲೇ ಬಂದು ಅವನಿಗಾಗಿಯೇ ಕಾಯುತ್ತಿದ್ದರು. ಸಾರಿ, ಅವನು ಒಳಗೆ ಬರುತ್ತಾ ಎಲ್ಲರನ್ನೂ ಉದ್ದೇಶಿಸಿ ಹೇಳಿದ. ಹ್ಯಾಪಿ ಬರ್ಡೇ ಬಿಗ್ ಬ್ರೋ. ಅಂದಹಾಗೆ ರಾಜ್ ಗ್ರೂಪ್ ಆಫ್ ಕಂಪನಿಗಳಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಅತ್ಯಂತ ಮುಖ್ಯವಾದ ನಿಯಮ. ವೀರೇಂದ್ರ ರಾಜ್ ಹೀಗೆ ಆರ್ಡರ್ ಮಾಡಿದ್ದಾರೆ. ಹೀಗೆ ಹೇಳಿದವನು ಕರಣ್. ಆದಿತ್ಯ ತನ್ನ ಹುಟ್ಟುಹಬ್ಬವನ್ನು ನೆನಪಿಸಿಕೊಳ್ಳಲು ಸಹ ಇಷ್ಟಪಡುವುದಿಲ್ಲ ಎಂದು ಎಲ್ಲರಿಗೂ ತಿಳಿದಿತ್ತು. ಹಾಗೆಯೇ ಈ ವಿಷಯ ಕರಣ್ಗೂ ಕೂಡ ಚೆನ್ನಾಗಿಯೇ ತಿಳಿದಿರಬಹುದು. ಆದರೆ ಅವನು ಉದ್ದೇಶಪೂರ್ವಕವಾಗಿ ಅವನ ಬರ್ತ್ಡೇ ದಿನ ಅವನನ್ನು ಕೋಪಗೊಳ್ಳುವಂತೆ ಪ್ರೇರೇಪಿಸಿದ್ದ. ಆದಿತ್ಯನ ಹೆಜ್ಜೆಗಳು ನಿಂತವು. ಕ್ಷಣ ಕಣ್ಣು ಮುಚ್ಚಿದವನ ಮುಖ ಗಡುಸಾಗಿತ್ತು. ಅವನು ಕರಣ್ನ ಹತ್ತಿರ ಬಂದು ನಿಂತನು. ಆದಿತ್ಯ ತನ್ನ ಉರಿಯುತ್ತಿರುವ ಕಣ್ಣುಗಳಿಂದ ಅವನನ್ನು ದಿಟ್ಟಿಸಲಾರಂಭಿಸಿದ. ಕರಣ್ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಆದರೂ ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಂಡು, ಬಿಗ್ ಬ್ರೋ, ನೀನು ನಿನ್ನ ಬರ್ಡೇಲಿ ಬ್ಯುಸಿಯಾಗಿದ್ರೆ ಮೊದಲೇ ಹೇಳಬೇಕಾಗಿತ್ತು. ನಮಗೂ ಕೆಲಸಗಳಿರುತ್ತೆ, ಇಲ್ಲಿ ಬಂದು ಕಾಲಹರಣ ಮಾಡೋಕ್ಕಾಗಲ್ಲ. ಮೊದಲನೇದಾಗಿ ದೆಹಲಿಲಿ ನಡಿಬೇಕಿದ್ದ ಕಮಿಟಿ ಮೀಟಿಂಗನ್ನು ಮುಂಬೈಗೆ ರೀಅಲೋಕೇಟ್ ಮಾಡಲಾಯಿತು. ನೀನು ಅಲ್ಲಿಗೂ ಕೂಡ ಲೇಟಾಗಿನೇ ಬಂದೆ ಎಂದ. ಕರಣ್ ಬೇರೇನೇನೋ ಹೇಳುವ ಮೊದಲು ವೀರೇಂದ್ರ ರಾಜ್ ಮತ್ತು ಅರವಿಂದ್ ರಾಜ್ ಅವನನ್ನು ದಿಟ್ಟಿಸಿ ನೋಡಿ ಸುಮ್ಮನಿರುವಂತೆ ಹೇಳಿದರು. ಕರಣ್, ಶಡಪ್. ಅರವಿಂದ್ ಮಗನ ಉದ್ದಟತನಕ್ಕೆ ಲಗಾಮು ಹಾಕಿದರು. ಅವರು ಆದಿತ್ಯನ ಕಡೆಗೆ ನೋಡುತ್ತಾ, ಸಾರಿ, ಯು ಕ್ಯಾನ್ ಸಿಟ್ ಡೌನ್. ನಾವು ಮೀಟಿಂಗ್ ಶುರು ಮಾಡೋಣ. ನಾನು ಕರಣ್ಗೆ ಅರ್ಥ ಮಾಡಿಸ್ತೀನಿ ಎಂದರು. ಮಿಸ್ಟರ್ ಅರವಿಂದ್ ರಾಜ್, ದಟ್ ವುಡ್ ಬಿ ಬೆಟರ್. ನೀವು ನಿಮ್ಮ ಮಗನಿಗೆ ನಿಮ್ಮದೇ ಆದ ರೀತಿಯಲ್ಲಿ ಅರ್ಥ ಮಾಡಿಸಿ. ಯಾಕಂದರೆ ನಾನು ನನ್ನದೇ ಆದ ರೀತಿಯಲ್ಲಿ ವಿವರಿಸೋಕ್ಕೆ ಶುರು ಮಾಡಿದ್ರೆ ಬಹುಶಃ ನೀವು ಮತ್ತು ನಿಮ್ಮ 2ನೇ ಹೆಂಡತಿ ಇಬ್ಬರು ನನ್ವೇನ ಲೈಕ್ ಮಾಡದೇ ಇರಬಹುದು, ವ್ಯಂಗ್ಯವಾಗಿ ಗಡುಸು ದನಿಯಲ್ಲಿ ಹೇಳಿದ. ಹೀಗೆ ಹೇಳುತ್ತಾ ಅವನು ತನ್ನ ಕುರ್ಚಿಯ ಕಡೆಗೆ ನಡೆಯಲು ಶುರು ಮಾಡಿದ. ಒಂದು ಕ್ಷಣ ನಿಂತು ಯೋಚಿಸಿದವನು ಅಲ್ಲೇ ನಿಂತು, ನಾನು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದ್ರ ಜೊತೆಗೆ ನನಗೆ ಬಹಳಷ್ಟು ಕೆಲಸಗಳಿವೆ ಎಂದು ಹೇಳಿ ಅರವಿಂದ್ ಕಡೆಗೆ ದ್ವೇಷದಿಂದ ನೋಡಿದ. ಹಾಗೆಯೇ ಮುಂದುವರಿದು, ನಾನು ನನ್ನ ಸ್ವಂತ ಕಂಪ್ನಿಯನ್ನು ನಡೆಸ್ತಾ ಇದ್ದೀನಿ. ನಾನು ನಿಮ್ಮ ಹಾಗೆ ರಾಜ್ ಗ್ರೂಪ್ ಹಣದಿಂದ ಬದುಕ್ತಾ ಇಲ್ಲ. ನನ್ನ ತಂದೆಗೆ ನಿನ್ನ ಹಾಗೆ ನನ್ನನ್ನು ನಿಭಾಯಿಸೋಕೆ ಸಾಧ್ಯ ಇಲ್ಲ, ಮತ್ತು ನನಗದರ ಅವಶ್ಯಕತೆಯೂ ಇಲ್ಲ. ಹೀಗೆ ಹೇಳುತ್ತಾ ಅವನು ತನ್ನ ಕುರ್ಚಿಯ ಕಡೆಗೆ ನಡೆಯಲು ಶುರು ಮಾಡಿದ. ಆದರೆ ವೀರೇಂದ್ರ ಅವನನ್ನು ತಡೆದು ತಮ್ಮ ಬಳಿಯೇ ಕುಳಿತುಕೊಳ್ಳಲು ಹೇಳಿದರು. ಆದಿತ್ಯನ ಮಾತುಗಳನ್ನು ಕೇಳಿ ಅಲ್ಲಿದ್ದ ಲಾಯರ್ ಅನ್ನು ಹೊರತುಪಡಿಸಿ ಎಲ್ಲ ಕಮಿಟಿಯ ಮೆಂಬರ್ಸ್ ಆಘಾತಕ್ಕೊಳಗಾದರು. ಅವರೆಲ್ಲರೂ ವೀರೇಂದ್ರ ರಾಜ್ ಅವರನ್ನು ನೋಡಿದರು. ಕರಣ್ ಮತ್ತು ಅರವಿಂದ್ ರಾಜ್ ಕುಳಿತಲ್ಲಿಯೇ ನೆಲದ ಮೇಲೆ ಕಾಲಿನಿಂದ ಒತ್ತಿ ಹಿಡಿದರು. ಅವರ ಕೋಪಕ್ಕೆ, ಅಸಹನೆಗೆ ಮುಖ ಗಡುಸಾಗಿತ್ತು. ಏಕೆಂದರೆ ವೀರೇಂದ್ರ ರಾಜ್ ನಂತರ ಆ ಸ್ಥಾನಕ್ಕೆ ಹಕ್ಕು ಹೊಂದಿರುವ ಏಕೈಕ ವ್ಯಕ್ತಿ ಅರವಿಂದ್ ರಾಜ್. ಎಲ್ಲರೂ ಗೊಂದಲದಲ್ಲಿ ಇರುವುದನ್ನು ನೋಡಿದ ವೀರೇಂದ್ರ ರಾಜ್ ಮಾತನಾಡಲು ಶುರು ಮಾಡಿದರು. ನಾನು ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ಮೀಟಿಂಗನ್ನು ಇವತ್ತು ಸ್ಕೆಡ್ಯೂಲ್ ಮಾಡಲಾಗಿತ್ತು. ಇವತ್ತಿಂದ ನಾನು ರಾಜ್ ಗ್ರೂಪ್ನಿಂದ ನನ್ನ ಎಲ್ಲ ಅಧಿಕೃತ ಜವಾಬ್ದಾರಿಗಳನ್ನ ನನ್ನ ಹಿರಿ ಮೊಮ್ಮಗ ಆದಿತ್ಯ ರಾಜ್ಗೆ ಹಸ್ತಾಂತರಿಸ್ತಾ ಇದ್ದೀನಿ ಎಂದವರು ನಂತರ ಅರವಿಂದ್ ರಾಜ್ ಅವರ ಕಡೆಗೆ ಒಮ್ಮೆ ದೃಷ್ಟಿ ಹಾಯಿಸುತ್ತಾ ಅವರು ಮುಂದಕ್ಕೆ ಮಾತನಾಡಿದರು. ಇವತ್ತಿಂದ 70% ಶೇರ್ಗಳ ಜೊತೆಗೆ ಆದಿತ್ಯ ರಾಜ್ ಗ್ರೂಪ್ನ ಎಲ್ಲ ಕಾನೂನು ನಿರ್ಧಾರಗಳನ್ನ ಸ್ವತಃ ತೆಗೆದುಕೊಳ್ಳುವ ಹಕ್ಕನ್ನು ಹೊಂದಿದ್ದಾನೆ ಎಂದರು. ನಂತರ ಲಾಯರ್ ಅವರನ್ನು ನೋಡಿ ಉಳಿದ ಪಾಯಿಂಟ್ಸ್ಗಳನ್ನು ಹೇಳಲು ಅವರಿಗೆ ಸನ್ನೆ ಮಾಡಿದರು. ಆದಿತ್ಯ ಗೆಲುವಿನ ನಗುವಿನೊಂದಿಗೆ ಅರವಿಂದ್ ರಾಜ್ ಮತ್ತು ಕರಣ್ ಕಡೆಗೆ ನೋಡಲಾರಂಭಿಸಿದರು. ಮಾಯಾಳ ಕ್ಯಾಬಿನ್ನಲ್ಲಿ ರಾಹುಲ್ ಮತ್ತು ಮಾಯಾಳ ಕ್ಯಾಬಿನ್ನಲ್ಲಿ ಪ್ರಿಯಾ ಇನ್ವೈಟ್ ಮಾಡಿದ್ದ ಕ್ಯಾಂಡಿಡೇಟ್ಗಾಗಿ ಕಾಯುತ್ತಾ ಕುಳಿತಿದ್ದರು. ಡೋರ್ ನಾಕ್ ಮಾಡಿದಾಗ ಮಾಯಾ ಕಮೀನ್ ಎಂದಳು. ಹಳದಿ ಕಲರ್ ಸಲ್ವಾರ್ ಸೂಟ್ ಮತ್ತು ಕೆಂಪು ದುಪ್ಪಟ ತರಿಸಿ ಅದೇ ಕಂದು ಕಣ್ಣಿನ ಹುಡುಗಿ ಕ್ಯಾಬಿನ್ ಒಳಗೆ ಬಂದಳು.
ಅವಳ ಕಣ್ಣುಗಳಲ್ಲಿ ಮುಗ್ಧತೆ, ಅವಳ ಮುಖದಲ್ಲಿ ಹೊಳಪು ಮತ್ತು ಅವಳ ತುಟಿಗಳಲ್ಲಿ ಸ್ವಲ್ಪ ನಗು. ಅವಳ ಸರಳತೆಯ ಸೌಂದರ್ಯವು ರಾಹುಲ್ ಮತ್ತು ಮಾಯಾಳನ್ನು ಒಂದು ಕ್ಷಣ ಆಕರ್ಷಿಸಿತ್ತು. ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್ ಮೇಡಮ್. ಕವನಾಳ ಧ್ವನಿ ರಾಹುಲ್ನ ಕಿವಿಗಳಲ್ಲಿ ಸಂಗೀತದಂತೆ ಪ್ರತಿಧ್ವನಿಸಿತು. ರಾಹುಲ್ಗೆ ಕವನಾಳಿಂದ ತನ್ನ ಕಣ್ಣುಗಳನ್ನು ಕೀಳಲು ಸಾಧ್ಯವಾಗಲಿಲ್ಲ. ಅವಳನ್ನೇ ನೋಡುತ್ತಾ ಮಂತ್ರಮುಗ್ಧನಂತೆ ಕುಳಿತು ಬಿಟ್ಟ. ಮಾಯಾ ಗುಡ್ ಆಫ್ಟರ್ನೂನ್ ಎಂದು ಹೇಳಿದಾಗ ಅವಳು ರಾಹುಲ್ನತ್ತ ನುಡಿದಳು. ಅವನು ತನ್ನ ಕಣ್ಣುಗಳಲ್ಲೇ ಕವನಾಳನ್ನು ಸೆರೆ ಹಿಡಿಯುತ್ತಿರುವಂತೆ ತೋರುತ್ತಿತ್ತು. ಮಾಯಾ ತನ್ನ ಗಂಟಲನ್ನು ಸರಿಪಡಿಸುವಂತೆ ಮಾಡಿಕೊಂಡು ರಾಹುಲ್ ಕಡೆ ತಿರುಗಿ, ರಾಹುಲ್, ಕವನ ನಿನ್ಗೆ ವಿಶ್ ಮಾಡಿದ್ರು ಎಂದಳು ಸ್ವಲ್ಪ ಗಡುಸಾಗಿ. ಹೋ ಯಾ ಗುಡ್ ಆಫ್ಟರ್ನೂನ್ ಕವನ ಎಂದು ಹೇಳುತ್ತಾ ರಾಹುಲ್ ತನ್ನ ಕಲ್ಪನಾ ಲೋಕದಿಂದ ವಾಪಸ್ಸಾಗಿದ್ದ. ನೀನು ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ಯಾ? ಮಾಯಾ ಕೇಳಿದಳು. ಹೌದು, ಕವನ ಉತ್ತರಿಸಿದ್ದು ಇಷ್ಟೆ. ಆದರೆ ರಾಹುಲ್ ಅವಳ ಮಾತುಗಳನ್ನು ಕೇಳುತ್ತಲೇ ಇರಲು ಬಯಸಿದ್ದು ಬೇರೆಯದೇ ವಿಷಯ. ನೋಡೋದ್ರ ಜೊತೆಗೆ ನೀನು ಪ್ರಶ್ನೆಗಳನ್ನ ಕೂಡ ಕೇಳಬಹುದು, ಮಾಯಾ ರಾಹುಲ್ ಕಡೆಗೆ ನೋಡುತ್ತಾ ಹೇಳಿದಳು. ಶಟಪ್ ಮಾಯಾ, ನಾನು ನೋಡ್ತಾ ಇರಲಿಲ್ಲ. ನಾನು ಕೆಪಾಸಿಟಿ ಬಗ್ಗೆ ಯೋಚಿಸ್ತಿದ್ದೆ. ರಾಹುಲ್ ಸ್ವಲ್ಪ ಮುಜುಗರದಿಂದ ಹೇಳಿದ. ಹಾಗಾದ್ರೆ ನೀನು ಕವನಾಳನ್ನೇ ಯಾಕೆ ತಿನ್ನೋ ಹಾಗೆ ನೋಡ್ತಾ ಇದೀಯಾ? ಮಾಯಾ ತಮಾಷೆಯಾಗಿ ಹೇಳಿದಳು. ಇದನ್ನು ಕೇಳಿದ ರಾಹುಲ್ ಮತ್ತು ಕವನ ಇಬ್ಬರು ಎತ್ತೆತ್ತಲು ನೋಡಲು ಶುರು ಮಾಡಿದರು. ರಾಹುಲ್ ಸ್ವಲ್ಪ ಕೋಪದಿಂದ, ಮಾಯಾ ಡಾರ್ಲಿಂಗ್, ನಾನು ಎಷ್ಟು ಸಮಯ ಇಲ್ಲಿಲ್ಲ, ಆದರೆ ಎಷ್ಟು ನಿಮಿಷಗಳು ಗುಲಾಬಿ ದಳದಂತೆ ಕಾಣ್ತಾ ಇರೋ ಈ ಮುಗ್ಧ ಹುಡುಗಿ ಅವಳ ಫ್ಯೂಚರ್ ಡೀಮನ್ ವ್ಯಾಲ್ಕೆನೋ ಬಾಸ್ ಮುಂದೆ ಉಳಿಯೋಕೆ ಸಾಧ್ಯ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಎಂದ. ನಂತರ ತನ್ನ ಹಣೆಯನ್ನು ಬೆರಳುಗಳಿಂದ ಉಜ್ಜುತ್ತಾ ಅವನು ಕಳವಳ ವ್ಯಕ್ತಪಡಿಸುತ್ತಾ ಹೇಳಿದ, ಇದು ಜಿಂಕೆ, ಅದ್ ನೋಡಿದ್ರೆ ಸಿಂಹ. ನಿನ್ಗರ್ಥ ಆಯ್ತು ಅಲ್ವಾ? ಮುಂದಿನ ಮಾತುಗಳನ್ನು ಹೇಳಲಾಗದೆ ಬಾಯೊಳಗೆ ನುಂಗಿದ. ಆಲೋಚನೆಯಲ್ಲಿ ಮುಳುಗಿದ ಮಾಯಾ ಕವನಾಳನ್ನು ನೋಡಿ ಹೇಳಿದಳು. ನಾನು ಅದೇ ಯೋಚಿಸ್ತಾ ಇದ್ದೆ. ಆದಿತ್ಯನ ಒಂದು ಕಿರುಚಾಟ ಇವಳನ್ನ ಅಳೋ ಹಾಗೆ ಮಾಡುತ್ತೆ. ಪೂರ್ ಗರ್ಲ್ ಎಂದಳು. ಪ್ರಿಯಾ ಏನೋ ಹೇಳಲು ಹೊರಟಿದ್ದಾಗ ಕವನ ಅವಳನ್ನು ತಡೆದು ಹೇಳಿದಳು. ಮೇಡಮ್, ದಯವಿಟ್ಟು ಕಂಪ್ಲೇಂಟ್ ಮಾಡದೆ ಮತ್ತು ಯಾವುದೇ ಸಮಸ್ಯೆಗಳನ್ನ ಸೃಷ್ಟಿಸದೆ ನನಗೆ ಕೇವಲ 1 ವಾರ ಅವಕಾಶ ಕೊಡಿ. ನಾನು ಈ ವಾರ ಇರೋಕೆ ಸಾಧ್ಯವಾದರೆ ಆಗ ಮಾತ್ರ ನೀವು ನಿರ್ಧಾರ ತಗೊಳ್ಬಹುದು. ನನಗೆ ನಿಜವಾಗಿಯೂ ಈ ಕೆಲಸ ಬೇಕಾ ಅಥವಾ ಬೇಡ ಅಂತ ಕಾನ್ಫಿಡೆಂಟ್ ಆಗಿ ಹೇಳಿದಳು ಕವನ. ಕವನಾಳ ಮಾತುಗಳನ್ನು ಕೇಳಿದ ಮಾಯಾ ಮತ್ತು ರಾಹುಲ್ ಪರಸ್ಪರ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಹೋಟೆಲ್ನಲ್ಲಿ ಅರವಿಂದ್ ಅವರ ಸ್ಥಾನದಲ್ಲಿ ಆದಿತ್ಯ ಅವರ MD ಆಗಲು ಯೋಚಿಸಿರಬಹುದು. ಆದರೆ ರಾಜ್ ಗ್ರೂಪ್ನಲ್ಲಿ ಆದಿತ್ಯನ 60% ಪಾಲು ಅರವಿಂದ್ ಅಥವಾ ಕರಣ್ಗೆ ಒಪ್ಪಿಕೊಳ್ಳಲು ಆಗಲಿಲ್ಲ. ಕರಣ್ ಕೋಪದಿಂದ ಹಲ್ಲು ಕಡಿಯುತ್ತಾ ವೀರೇಂದ್ರ ರಾಜ್ ಅವರಿಗೆ ಏನೋ ಹೇಳಲು ಹೊರಟಾಗ ಅರವಿಂದ್ ಅವನ ಕೈ ಹಿಡಿದು ಬೇಡ ಎಂದು ಸೂಚಿಸಿದರು. ಆದರೆ ಇದು ಕೇವಲ ಸಂಘರ್ಷದ ಆರಂಭ ಎಂದು ಅವರಿಬ್ಬರಿಗೂ ತಿಳಿದಿರಲಿಲ್ಲ. ವಕೀಲರು ಮುಂದಕ್ಕೆ ಮಾತನಾಡಿದರು. ಆದಿತ್ಯ ರಾಜ್ ಕಂಪನಿಯ 60% ಶೇರ್ಗಳನ್ನ ಹೊಂದಿದ್ದು ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ಹೊಂದಿದ್ದಾರೆ. ಆದಿತ್ಯ ಅವರ ಪತ್ನಿ ಶ್ರೀಮತಿ ಕಾವ್ಯ ರಾಜ್ ಕಂಪನಿಯ 20% ಶೇರ್ಗಳನ್ನ ಹೊಂದಿದ್ದಾರೆ. ಉಳಿದ 20% ಅನ್ನು ಮಂಡಳಿಯ ಸದಸ್ಯರಾದ ಶ್ರೀ ವಿನಯ್ ಚೌಧರಿ, ಶ್ರೀ ಅರವಿಂದ್ ರಾಜ್, ಶ್ರೀ ಸೌಮ್ಯ ದೇಸಾಯಿ ಮತ್ತು ಶ್ರೀ ರವಿಶಂಕರ್ ಜೋಶಿ ನಡುವೆ ಸಮಾನವಾಗಿ ವಿಂಗಡಿಸಲಾಗಿದೆ. ಕಾವ್ಯ ಅವರ 20% ಪಾಲ್ ಅರವಿಂದ್ ಮತ್ತು ಕರಣ್ ಹಾಗೂ ಆದಿತ್ಯನಿಗೆ ಆಘಾತವನ್ನುಂಟು ಮಾಡಿತು. ಆದರೆ ಅವರು ರಿಯಾಕ್ಟ್ ಮಾಡಲಿಲ್ಲ. ವೀರೇಂದ್ರ ರಾಜ್ ಕಡೆಗೆ ಕಣ್ಣು ಹಾಯಿಸಿದರು. ಅವರನ್ನು ನೋಡಿ ವೀರೇಂದ್ರ ರಾಜ್ ಮುಗುಳ್ನಕ್ಕರು. ಆದಿತ್ಯ ಒಮ್ಮೆ ಅವರನ್ನು ದೀರ್ಘವಾಗಿ ನೋಡಿ ಸೌಮ್ಯಳತ್ತ ತಿರುಗಿ, ಸೌಮ್ಯ, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ನಿಮ್ಮ ಉಸ್ತುವಾರಿಯಲ್ಲಿದೆ ಅಲ್ವಾ ಎಂದು ಕೇಳಿದ. ಸೌಮ್ಯ, ಹೌದು ಮಿಸ್ಟರ್ ರಾಜ್ ಎಂದು ಹೇಳಿದರು ಮತ್ತು ಆದಿತ್ಯನಿಗೆ ಕೆಲವು ಡೀಟೇಲ್ಡ್ ಫೈಲ್ಗಳನ್ನು ತೋರಿಸಲು ಶುರು ಮಾಡಿದರು. ಆದಿತ್ಯ ಫೈಲ್ಗಳನ್ನು ನೋಡುತ್ತಾ, ಆಫೀಸಲ್ಲಿ ತುಂಬ ಅನಗತ್ಯ ಪರ್ಸನಲ್ ಕಾಸ್ಟ್ ಇನ್ವಾಲ್ವ್ ಆಗ್ತಿದೆ. ಪ್ಲೀಸ್ ಸ್ಟಾಪ್ ದಟ್ ಸೌಮ್ಯ ಎಂದ. ಮಿಸ್ಟರ್ ರಾಜ್, ಪರ್ಸನಲ್ ಎಕ್ಸ್ಪೆನ್ಸಸ್ ರಾಜ್ ಫ್ಯಾಮಿಲಿಯ ಮೆಂಬರ್ಸ್ಗೆ ಮಾತ್ರ ಎಂದು ಸೌಮ್ಯ ಹೇಳಿದರು. ದೆನ್ ಸ್ಟಾಪ್, ಕರಣ್ ಮತ್ತು ಅರವಿಂದ್ ಅವರನ್ನು ದಿಟ್ಟಿಸುತ್ತಾ ಆದಿತ್ಯ ಹೇಳಿದ. ಈ ಕಂಪ್ನಿ ನಮ್ದು, ಆದ್ದರಿಂದ ಕರಣ್ ಕೋಪದಿಂದ ಹೇಳಿದ.
ಆದಿತ್ಯ ಅವನನ್ನು ತಡೆದು ಮೇಜಿನ ಮೇಲೆ ಗುದ್ದುತ್ತಾ, ನೋ ಮಿಸ್ಟರ್ ಕರಣ್, ಈ ಕಂಪನಿ ಶ್ರೀ ವೀರೇಂದ್ರ ರಾಜ್ ಮತ್ತು ಅವರನ್ನ ಫಾಲೋ ಮಾಡೋ ಎಲ್ಲ ಸ್ಟಾಫ್ಸ್ ಮತ್ತು ವರ್ಕರ್ಸ್ಗೆ ಸೇರಿದೆ ಎಂದು ಕೂಗಿದ. ನಂತರ ಅರವಿಂದ್ ಅವರ ಕಡೆಗೆ ನೋಡಿ, ಯಾರಾದರೂ ತಮ್ಮ ಹೆಂಡತಿಗೆ ದುಬಾರಿ ಆಭರಣಗಳು, ಮನೆ, ಅವ್ರ ಮಗನಿಗೆ ಲಿಮಿಟೆಡ್ ಎಡಿಷನ್ ಕಾರ್ ಅಥವಾ ಗ್ಲೋಬಲ್ ಸ್ಟ್ಯಾಂಡರ್ಡ್ ಪ್ರಾಪರ್ಟಿಯನ್ನು ಬಯಸಿದ್ರೆ ದಯವಿಟ್ಟು ಅದನ್ನು ಕಂಪ್ನಿಯಿಂದಲ್ಲ, ಅವ್ರ ಸ್ವಂತ ಖರ್ಚಿಂದ ಮಾಡಿ ಎಂದ. ವಾಟ್ ಕರಣ್ ಕೋಪದಿಂದ ಮಾತನಾಡುವಾಗ ಆದಿತ್ಯ ಕರಣ್ ಕಡೆಗೆ ಡಿಮಾನಿಕ್ ಲುಕ್ ತೋರಿಸಿದ ಮತ್ತು ಶ್ರೀ ವಿನಯ್ ಚೌಧರಿ ಅವರನ್ನು ನೋಡುತ್ತಾ, ಮಿಸ್ಟರ್ ಚೌಧರಿ, ನೀವು HR ನೋಡ್ಕೊಳ್ತೀರಿ ಅಲ್ವಾ ಎಂದ. ಹೌದು ಮಿಸ್ಟರ್ ರಾಜ್, ಚೌಧರಿ ಹೇಳಿದರು. ಹಾಗಾದರೆ ಮಿಸ್ಟರ್ ಕರಣ್ ಇಲ್ಲಿ ಯಾವ ಪೊಸಿಷನಲ್ಲಿದ್ದಾರೆ ಮತ್ತು ಅವರು ಯಾವ ಕೆಲಸಕ್ಕೆ ಸಂಬಳ ಪಡೀತಾರೆ ಅಂತ ನೀವು ನನಗೆ ಹೇಳ್ಬಹುದಾ ಎಂದ. ಆದಿತ್ಯ ಕೇಳಿದಾಗ ಮಿಸ್ಟರ್ ಚೌಧರಿ ಏನು ಹೇಳದೆ ಅರವಿಂದ್ ರಾಜ್ ಅವರನ್ನು ನೋಡಲಾರಂಭಿಸಿದ. ನೀವು ಅವರಿಗೆ ಏನನ್ನೂ ಹೇಳೋಕ್ಕಾಗಲ್ಲ ಅಂತ ನನಗೆ ಗೊತ್ತು ಮಿಸ್ಟರ್ ಚೌಧರಿ, ಆದರೆ ನನಗೆ ನಿಖರವಾದ ಮಾಹಿತಿ ಬೇಕು, ಆದಿತ್ಯ ಗಡುಸಾಗಿ ಹೇಳಿದ. ಇದನ್ನು ಕೇಳಿದ ಮಿಸ್ಟರ್ ಚೌಧರಿ ಕಡಿಮೆ ಧ್ವನಿಯಲ್ಲಿ, ಅವರು ಆಫೀಸಿಗೆ ಬರಲ್ಲ, ಅವ್ರ ಸ್ಯಾಲ್ರಿ ಅವ್ರ ಅಕೌಂಟಿಗೆ ಹೋಗುತ್ತೆ ಎಂದರು. ಇವತ್ತಿಂದ ಅದೆಲ್ಲ ಬಂದಾಗಬೇಕು, ಇವತ್ತಿಂದ ಸಂಬಳ ಅವ್ರು ಮಾಡಿದ ಕೆಲಸದ ಪ್ರಕಾರ ಇರುತ್ತೆ, ಆದಿತ್ಯ ಎಚ್ಚರಿಕೆಯ ಸ್ವರದಲ್ಲಿ ಹೇಳಿದ. ಇತರ ಕೆಲವು ಪಾಯಿಂಟ್ಸ್ಗಳನ್ನು ಡಿಸ್ಕಸ್ ಮಾಡುತ್ತಾ, ಯಾವುದೇ ಎಮರ್ಜೆನ್ಸಿ ಪ್ರಾಬ್ಲಮ್ ಇದ್ದರೆ ನಾನು 24x7 ಅವೈಲೇಬಲ್ ಇರ್ತೀನಿ, ಆದ್ದರಿಂದ ನೀವು ಯಾವಾಗ ಬೇಕಾದರೂ ನನ್ನನ್ನು ಸಂಪರ್ಕಿಸ್ಬೋದು ಮತ್ತು ನನ್ನ ಅಸಿಸ್ಟೆಂಟ್ ಜೈ ಈ ಥರ ಎಲ್ಲ ಕೆಲಸಗಳನ್ನ ನೋಡ್ಕೊಳ್ತಾರೆ ಎಂದು ಹೇಳಿದ. ಮೀಟಿಂಗ್ ಮುಗಿದಿದೆ ಅಂತ ನಾನು ಭಾವಿಸ್ತೀನಿ. ಹೀಗೆ ಹೇಳುತ್ತಾ ಅವನು ಅಲ್ಲಿಂದ ಎದ್ದೇಳಲು ಮುಂದಾದ. ನಂತರ ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಸೌಮ್ಯ ಅವರ ಕಡೆ ತಿರುಗಿ, ಸೌಮ್ಯ ಮೇಡಮ್, ಇನ್ನು ಮುಂದೆ ರಾಜ್ ಕುಟುಂಬದ ಯಾವುದೇ ಸದಸ್ಯರಿಗೆ ಕಂಪನಿ ಅಕೌಂಟಿಂದ ಹಣವನ್ನು ಅಪ್ರೂವಲ್ ಮಾಡೋದಿಲ್ಲ, ಮತ್ತು ಯಾವುದೇ ಎಮರ್ಜೆನ್ಸಿ ನೀಡಿದರೆ ನನ್ನ ಅಪ್ರೂವಲ್ನ ನಂತರನೇ ಕೊಡಬೇಕು, ಓಕೆ? ಎಸ್ಪೆಷಲಿ ಮಿಸ್ಟರ್ ಕರಣ್ ಅವರಿಗೆ. ಇನ್ನೊಂದು ವಿಷಯ, ಇವತ್ತಿಂದ ಮಿಸ್ಟರ್ ಕರಣ್ ಯಾವುದೇ ಕಮಿಟಿ ಮೀಟಿಂಗ್ಗಳನ್ನ ಅಟೆಂಡ್ ಮಾಡೋ ಹಾಗಿಲ್ಲ, ಯಾಕಂದರೆ ಈಸ್ ಎ ಆರ್ಡಿನರಿ ಎಂಪ್ಲಾಯ್, ಅಥವಾ ಬಹುಶಃ ಅವರಿಗೆ ಅಷ್ಟೊಂದು ಸ್ಥಾನಮಾನ ಇಲ್ಲದೆ ಇರಬಹುದು ಎಂದು ಹೇಳುತ್ತಾ ಅವನು ಹೊರಡಲು ಮುಂದಾದ. ಕಾನ್ಫರೆನ್ಸ್ ಹಾಲ್ನಲ್ಲಿ ಸ್ವಲ್ಪ ಸಮಯದವರೆಗೆ ಮೌನ ಆವರಿಸಿತು. ಮಿಸ್ಟರ್ ಆದಿತ್ಯ ರಾಜ್, ಅರವಿಂದ್ ರಾಜ್ ಅವರ ಧ್ವನಿ ಅವನ ಹೆಜ್ಜೆಗಳನ್ನು ನಿಲ್ಲಿಸಿದವು. ಅರವಿಂದ್ ರಾಜ್ ಎದ್ದು ನಿಂತು ಇತರ ಸದಸ್ಯರಿಗೆ, ಹಾನರೇಬಲ್ ಡಿಗ್ನಿಟರೀಸ್, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ಅಫಿಷಿಯಲ್ ಡಿಸ್ಕಷನ್ ಮುಗಿದಿದೆ, ಮತ್ತು ನಾವು ಸ್ವಲ್ಪ ಫ್ಯಾಮಿಲಿ ಡಿಸ್ಕಷನ್ ಮಾಡಬೇಕು ಎಂದು ಹೇಳಿದರು. ಇದನ್ನು ಕೇಳಿದ ಇತರ ಸದಸ್ಯರು ವೀರೇಂದ್ರ ರಾಜ್ ಅವರಿಗೆ ವಿಶ್ ಮಾಡಿ ಹೊರಟು ಹೋದರು. ಸ್ವಲ್ಪ ಹೊತ್ತು ಹಾಗೆಯೇ ನಿಂತ ಆದಿತ್ಯ ತಿರುಗಿ ಕರಣ್ ಬಳಿಗೆ ಬಂದು ತುಂಬ ಶಾಂತ ನಗುವಿನೊಂದಿಗೆ, ಥ್ಯಾಂಕ್ ಯು ಕರಣ್, ನನಗೆ ಬರ್ಡೇ ವಿಶಸ್ ಮಾಡಿದ್ದಕ್ಕಾಗಿ. ನನ್ನ ರಿಟರ್ನ್ ಗಿಫ್ಟ್ ನಿನಗಿಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಎಂದು ಹೇಳಿದ. ನಂತರ ನಡೆದು ಬಂದು ಅವನು ತನ್ನ ಕುರ್ಚಿಯ ಮೇಲೆ ಆರಾಮವಾಗಿ ಕುಳಿತು, ಮಾತಾಡಿ ಮಿಸ್ಟರ್ ಅರವಿಂದ್ ರಾಜ್, ನೀವು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀರಾ ಎಂದ. ಮುಂದುವರೆದು, ಇವತ್ತು ನಾನು ನಿಮ್ಮ ಮಾತನ್ನು ಕೇಳ್ತೀನಿ, ಹಾಗೆಯೇ ನಿಮಗೆ ಉತ್ತರವನ್ನೂ ಸಹ ಕೊಡ್ತೀನಿ ಎಂದು ಹೇಳುತ್ತಾ ಅವನು ಯಾವುದೇ ಭಾವವಿಲ್ಲದೆ ಅರವಿಂದ್ ಅವರನ್ನು ನೋಡಲಾರಂಭಿಸಿದ. ಆದಿತ್ಯನ ವರ್ತನೆಯಿಂದ ವೀರೇಂದ್ರ ರಾಜ್ ಸ್ವಲ್ಪ ಗೊಂದಲಕ್ಕೊಳಗಾದರು. ಆದಿತ್ಯನ ಮದುವೆಗೆ ಬದಲಾಗಿ ನಿಮ್ಮ ಮತ್ತೆ ಆದಿತ್ಯನ ನಡುವೆ ನಡೆದ ಒಪ್ಪಂದ ಇದು ಅಲ್ವಾ ಅಪ್ಪ? ಅರವಿಂದ್ ಕೇಳಿದರು. ವೀರೇಂದ್ರ ರಾಜ್ ಏನೂ ಹೇಳದೆ ಆದಿತ್ಯನತ್ತ ಕಣ್ಣು ಹಾಯಿಸಿ ಮೌನವಾಗಿದ್ದರು. ನನ್ನ ಎಂಗೇಜಲ್ಲಿ ಮಾಡಿದ ತಪ್ಪಿಗೆ ನೀವು ನನ್ನನ್ನು ಜೀವನ ಪರ್ಯಂತ ಶಿಕ್ಷಿಸೋಕೆ ಸಾಧ್ಯ ಇಲ್ಲ ಅಪ್ಪ. ನೀವು ನನ್ನನ್ನು ಮತ್ತೆ ಮತ್ತೆ ಈ ರೀತಿ ಅವಮಾನಿಸೋದು ಸರಿಯಲ್ಲ, ಯಾಕಂದರೆ ನಾನು ಈಗಾಗಲೇ ಅದಕ್ಕಾಗಿ ಕ್ಷಮೆ ಯಾಚಿಸಿದ್ದೀನಿ, ಅರವಿಂದ್ ರಾಜ್ ತುಂಬ ನೋವಿನ ಧ್ವನಿಯಲ್ಲಿ ಹೇಳಿದರು. ಸರಿ, ಇದು ನಿಮ್ಮ ತಪ್ಪು, ಕನಿಷ್ಠ ನೀವು ಅದನ್ನು ಒಪ್ಕೊಂಡಿದ್ದೀರಿ. ಆದಿತ್ಯ ಅರವಿಂದ್ ಅವರಿಗೆ ಕರಣ್ ಕಡೆಗೆ ತೋರಿಸುತ್ತಾ, ಮಿಸ್ಟರ್ ಅರವಿಂದ್ ರಾಜ್, ನೀವು ನಿಮ್ಮ ಯೌವನದಲ್ಲಿ ಮಾಡಿದ ಆ ತಪ್ಪಿನ ಪರಿಣಾಮಗಳನ್ನ ಯಾರು ಮತ್ತು ಯಾವ ರೀತಿಯಲ್ಲಿ ಅನುಭವಿಸಿದ್ದಾರೆ ಅಂತ ನೀವು ಗೆಸ್ ಮಾಡೋಕ್ಕೂ ಸಾಧ್ಯ ಇಲ್ಲ ಎಂದ. ನಂತರ ಅರವಿಂದ್ ಅವರನ್ನು ರಾಕ್ಷಸನಂತೆ ನೋಡುತ್ತಾ ಅವರಿಗೆ ಎದುರಾಗಿ ನಿಂತು ಅವರ ಕಣ್ಣುಗಳಲ್ಲಿ ಕಣ್ಣಿಟ್ಟು, ಒಂದು ಬದಲಾವಣೆಗಾಗಿ ಈ ಸಾರಿ ನಿಮ್ಮ ಅಪ್ಪನೊಂದಿಗೆ ಅಲ್ಲ, ನಿಮ್ಮ ನಿಜವಾದ ಮಗನೊಂದಿಗೆ ಮಾತನಾಡಿ ಎಂದು ಹೇಳಿದ. ಹಾಂ, ನೀವು ಹೇಳಿದ ಕರೆಕ್ಟ್. ಇವತ್ತಿಂದ ನಾನು ರಾಜ್ ಗ್ರೂಪ್ ಉಸ್ತುವಾರಿ ವಹಿಸ್ಕೊಳ್ತಾ ಇದ್ದೀನಿ ಎಂಬ ಷರತ್ತಿನ ಮೇಲೆನೆ
ನಾನು ಮದುವೆಯಾದದ್ದು ಎಂದ. ಅವಮಾನ, ನೋವು, ಸಂಕಟ, ಭಯ ಅಂದ್ರೇನು? ನೀವು ಯಾವತ್ತಾದರೂ ಅದನ್ನು ಅನುಭವಿಸಿದ್ದೀರಾ ಮಿಸ್ಟರ್ ಅರವಿಂದ್ ರಾಜ್ ಎಂದವನು ಕ್ಷಣ ಮೌನವಾದ. ನಂತರ ಆಳವಾದ ಉಸಿರನ್ನು ತೆಗೆದುಕೊಂಡು, ನೀವು ಯಾವತ್ತಾದರೂ ನಿಮ್ಮ ಆ ಅಕ್ರಮ ಸಂಬಂಧಗಳಿಂದ ಸ್ವಲ್ಪ ಟೈಮ್ ತಗೊಂಡು ಆ 9 ವರ್ಷದ ಹುಡುಗನ ಕಣ್ಣುಗಳನ್ನ ನೋಡಿದರೆ ಈ ಎಲ್ಲ ಪದಗಳ ಅರ್ಥ ಏನಂತ ನಿಮ್ಗೆ ತಿಳಿದಿರ್ತಾ ಇತ್ತು. ಮತ್ತೆ ಈಗ ನನ್ನ ಮಗ ಅವನ 50 ವರ್ಷದ ತಂದೆ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಸ್ವಲ್ಪನೇ ಅವನನ್ನು ಕೊಲ್ಲೋಕೆ ಹೊರಟಿದ್ದಾನೆ, ಹೌದಲ್ವಾ? ಆದಿತ್ಯನ ಮಾತುಗಳನ್ನು ಕೇಳಿದ ನಂತರ ಅರವಿಂದ್ ರಾಜ್ ವ್ಯಂಗ್ಯವಾಗಿ ಹೇಳಿದರು. ಇದನ್ನು ಕೇಳಿದ ಆದಿತ್ಯ ಜೋರಾಗಿ ನಗಲು ಶುರು ಮಾಡಿದ ಮತ್ತು ಹಾಗೆ ನಗುತ್ತಿರುವಾಗ ಇದ್ದಕ್ಕಿದ್ದಂತೆ ಗಂಭೀರವಾಗಿ ಹಲ್ಲು ಕಡಿಯುತ್ತಾ ಪ್ರಶ್ನಾರ್ಥಕ ಸ್ವರದಲ್ಲಿ, ನೀವು ಆ 9 ವರ್ಷದ ಹುಡುಗನ ತೋಳುಗಳನ್ನ ಹೇಳ್ಕೊಂಡು ಅವನ ತಾಯಿಯಿಂದ ಅವನನ್ನು ಬೇರ್ಪಡಿಸ್ತಾ ಇರಬೇಕಾದ್ರೇನೆ ಅವನಿಗೆ ನಿಜವಾಗ್ಲೂ ನಿನ್ನನ್ನು ಕೊಲ್ಲಬೇಕು ಅನಿಸಿತ್ತು. ನಂತರ ಕಣ್ಣು ಮುಚ್ಚಿ ಏನೋ ನೆನಪಾಗಿ ಅವನು ನಿಟ್ಟುಸಿರಿನೊಂದಿಗೆ ಹೇಳಿದ, ಆದರೆ ಅಯ್ಯೋ, ಯಾರೋ ಒಬ್ಬರು ಹಣೆ ಮೇಲಿನ ಕುಂಕುಮ ಮತ್ತು ಅವ್ರ ಕುತ್ತಿಗೆಯಲ್ಲಿರೋ ತಾಳಿ ನನ್ನನ್ನು ಚುಚ್ಚಬಹುದು, ಆದರೆ ಈಗ ನನಗದನ್ನು ಅಳಿಸಾಕೋಕ್ಕೆ ಮನಸ್ಸಿಲ್ಲ ಎಂದ. ತುಸು ಹೊತ್ತು ಮೌನವಾಗಿ ಕುಳಿತವನು ನಂತರ, ಹೋಗಿ ನಿನ್ನ ಲೀಗಲ್ ಹೆಂಡತಿಗೆ ಧನ್ಯವಾದ ಹೇಳು, ಮತ್ತು ಇವತ್ತು ನೀನು ನಿನ್ನ ಇಲ್ಲೀಗಲ್ ಹೆಂಡತಿ ಮತ್ತು ಮಕ್ಕಳು ಬಾಯಿಗೆ ಊಟ ಹಾಕೋಕ್ಕೆ ಅರ್ಹನಾಗಿದೆಯಾ, ಅದು ಕೂಡ ನಿನ್ನ ಸ್ವಂತ ಖರ್ಚಲ್ಲಿ. ಅರವಿಂದ್ ಬೇರೇನನ್ನೋ ಹೇಳೋ ಮೊದಲೇ ಆದಿತ್ಯ ಅವರನ್ನು ಮೌನಗೊಳಿಸಿ, ವರ್ಷಗಳ ಹಿಂದೆ ನನ್ನ ಹುಟ್ಟುಹಬ್ಬದ ದಿನ ನೀನು ನನ್ನ ಜೀವಮಾನವಿಡೀ ನೋವು, ಉಸಿರುಗಟ್ಟುವಿಕೆ, ಸಂಕಟ ಮತ್ತು ಅಶಾಂತಿಯನ್ನು ಗಿಫ್ಟಾಗಿ ಕೊಟ್ಟೆ. ಆದರೆ ಇವತ್ತು ನನ್ನ ಹುಟ್ಟಿದ ಹಬ್ಬದ ದಿನ ನಾನು ನಿನಗೆ ಅದನ್ನೆಲ್ಲ ಮತ್ತೆ ವಾಪಸ್ ಕೊಡ್ತಾ ಇದ್ದೀನಿ ಡಿಯರ್ ಡ್ಯಾಡಿ ಎಂದು ಹೇಳಿ ವಕ್ರವಾಗಿ ನಕ್ಕ. ಎದ್ದು ನಿಂತವನು ವೀರೇಂದ್ರ ರಾಜ್ ಅವರನ್ನು ನೋಡಿ ಅನುಮತಿ ಕೇಳಿ ಅಲ್ಲಿಂದ ಹೊರಟು ಹೋದ. ಅರವಿಂದ್ ಮತ್ತು ಕರಣ್ ಅವನನ್ನೇ ನೋಡುತ್ತಾ ನಿಂತಿದ್ದರು. ಸಂಜೆಯ ಸಮಯ. ಆದಿತ್ಯನ ಕ್ಯಾಬಿನ್. ಕೈಯಲ್ಲಿ ಡ್ರಿಂಕ್ಸ್ ಗ್ಲಾಸ್ ಹಿಡಿದಿರುವ ಆದಿತ್ಯ ಕುರ್ಚಿಯ ಮೇಲೆ ಒರಗಿ ವಿಶ್ರಾಂತಿ ಪಡೆಯುತ್ತಿದ್ದ. ಕಣ್ಣು ಮುಚ್ಚಿದವನ ಯೋಚನೆಯಲ್ಲಿ ಮಧ್ಯಾಹ್ನ ನಡೆದ ವಿಷಯಗಳು ಓಡುತ್ತಿದ್ದವು. ಅರವಿಂದ್ ರಾಜ್ ಜೊತೆಗಿನ ವಾಗ್ವಾದದ ಜೊತೆಗೆ ಹಿಂದಿನ ನೋವಿನ ನೆನಪುಗಳು ಅವನ ಮನಸ್ಸನ್ನು ಆವರಿಸಲು ಶುರು ಮಾಡಿದವು. ಅಲ್ಲಿ ಕುಳಿತಿದ್ದಾಗ ಅವನು ಲೆಕ್ಕವಿಲ್ಲದಷ್ಟು ಸಿಗರೇಟ್ ಮತ್ತು ಡ್ರಿಂಕ್ಸ್ಗಳನ್ನು ಮುಗಿಸಿದ್ದ. ಆದಿತ್ಯ ತನ್ನದೇ ಆಲೋಚನೆಗಳಲ್ಲಿ ಮುಳುಗಿರುವಾಗ ರಾಹುಲ್ ಡೋರ್ ನಾಕ್ ಮಾಡುತ್ತಾ ಒಳಗೆ ಬಂದ. ಒಳಗಿರೋ ವ್ಯಕ್ತಿ ನಿನ್ಗೆ ಆ ಒಳಗೆ ಬರೋಕೆ ಪರ್ಮಿಷನ್ ಕೊಡೋಕೆ ಇಷ್ಟಪಡ್ತಾನೋ ಇಲ್ವೋ ಅನ್ನೋದನ್ನ ನೀನು ಬಯಸ್ದ ಮೇಲೆ ಡೋರ್ ಏನಕ್ಕೆ ನಾಕ್ ಮಾಡ್ತೀಯಾ? ಆದಿತ್ಯ ಹಾಗೆಯೇ ಕಣ್ಣು ಮುಚ್ಚಿ ಹೇಳಿದ. ಓಕೆ, ನೀನು ಎಲ್ಲಿಂದ ಬಂದಿದ್ಯಾ ಅಂತ ನನಗೆ ಗೊತ್ತು. ನಿನ್ನ ಮನಸ್ಸು ಮತ್ತೆ ಮೆದುಳು ಗೊಂದಲದಲ್ಲಿರಬೇಕು, ಆದರೆ ಈಗ ನಾನು ಹೇಳೋದು ಕೂಡ ಅಷ್ಟೇ ಮುಖ್ಯ. ರಾಹುಲ್ ತನ್ನ ಮುಂದಿದ್ದ ಕುರ್ಚಿಯ ಮೇಲೆ ಕುಳಿತು ಗಂಭೀರವಾದ ಸ್ವರದಲ್ಲಿ ಹೇಳಿದ. ನೀನು ಆ್ಯಕ್ಟ್ ಮಾಡೋದಕ್ಕಿಂತ ಸ್ವಲ್ಪ ಕಡಿಮೆ ಮುಖ್ಯವಾದೇನಾದರೂ ನಡೆದ್ರೆ ನಾನು ನಿನಗೆ ಏನು ಮಾಡ್ತೀನಿ ಅಂತ ನೀನು ಗೆಸ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಆದಿತ್ಯ ಇನ್ನೂ ಅವನೊಂದಿಗೆ ಶಾಂತವಾಗಿ ಮಾತನಾಡಿದನು. ರಾಹುಲ್ ಮೊದಲಿಗೆ ಸ್ವಲ್ಪ ಆಶ್ಚರ್ಯಚಕಿತನಾದನು, ಆದರೆ ನಂತರ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡ. ರಾಹುಲ್, ನೀನು ಯಾವುದೇ ಕಾರಣ ಇಲ್ಲದೆ ಸುಮ್ಮನೆ ಭಯ ಪಡ್ತಾ ಇದೀಯಾ. ನಾನು ಹೊಸ ಫೋನ್ ಪರ್ಚೇಸ್ ಮಾಡದೇ ಇದ್ರೂ ಈ ಮನುಷ್ಯ ಅದನ್ನೇ ಹೇಳ್ತಾ ಇದ್ದ. ಹಾಗೆಯೇ ಅವನಿಗೆ ಹೊಸ PA ಸಿಗದಿದ್ರು ಅವನು ಇದನ್ನೇ ಹೇಳ್ತಾ ಇದ್ದ. ನಂತರ ಸ್ವಲ್ಪ ನಿಟ್ಟುಸಿರು ಬಿಡುತ್ತಾ, ನಿನ್ನ ಪರಿಸ್ಥಿತಿ ಹೇಗಿದೆ ಅಂದರೆ ಇಲ್ಲಿ ಬಾವಿ, ಅಲ್ಲೊಂದು ಹಳ್ಳ ಇದೆ ಎಂದು ಯೋಚಿಸುತ್ತಾ ಸರಿಯಾಗಿ ಕೂತು ಫುಲ್ಲು ಕಾನ್ಫಿಡೆಂಟ್ ಆಗಿ, ತಗೋ ನಿನ್ನ ಹೊಸ ಫೋನ್, ಹಾಗೆ ಇಲ್ಲಿ ನಿನ್ನ ಹೊಸ ಅಸಿಸ್ಟೆಂಟ್. ರಾಹುಲ್ ಒಂದು ಫೈಲನ್ನು ಮತ್ತು ಫೋನನ್ನು ನೀಡುತ್ತಾ ಹೇಳಿದ.